ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನು ನಿಮ್ಮ ಪ್ರಿಯಾ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ಅಮೆರಿಕದಿಂದ ಕನ್ನಡ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ಕನ್ನಡತಿಗೆ ಹಾಗೆ ಸಪೋರ್ಟ್ ಸಿಗುತ್ತೆ ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಟ್ರಾವೆಲ್ ಮಾಡೋ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ನಮಗೆ ಇಲ್ಲಿ ಆಚೆ ಹೋದಾಗ ಪೇರೆಂಟ್ಸ್ ಜೊತೆ ಚಾಲೆಂಜ್ ಅನ್ಸೋದು ಅಂದರೆ ಮೇನ್ ಆಗಿ ಫುಡ್. ಸೊ ಅವರಿಗೆ ಹುಡ್ಕೊಡೋದು ತುಂಬಾ ಒಂಥರ ಡಿಫಿಕಲ್ಟ್ ಅನಿಸುತ್ತೆ ಆ್ಯಂಡ್ ಕಂಫರ್ಟ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಳೋಣ ಅಂತ ಹಣ್ಣು ಹಾಗೆ ಸ್ವಲ್ಪ ಊಟ, ಕೆಲವೊಂದು ಸ್ನ್ಯಾಕ್ಸ್ ಐಟಮು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಾನಂತೂ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ನೀವು ನೋಡ್ಬೋದು, ಇವತ್ತು ನಾನು ಈ ಥರ ಬನ್ ಹಾಕಿದ್ದೀನಿ, ಹೈ ಬನ್. ಯೂಶ್ವಲಿ ನಾನು ಸ್ವಲ್ಪ ಲಾಂಗ್ ಹೇರ್ ಇದ್ದಾಗೆಲ್ಲ ನನ್ನ ಹಳೆ ವಿಡಿಯೋಸ್ ನೋಡಿದರೆ ಇದೇ ಥರನೇ ಹಾಕ್ತಾ ಇದ್ದೆ. ಸ್ವಲ್ಪ ಶಾರ್ಟ್ ಆಗಿದ್ವಲ್ಲ, ಹಾಗಾಗಿ ಈ ಥರ ಟೈ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಬರ್ತಾ ಇದೆ, ಬಟ್ ಇನ್ನೊಂದು ಸ್ವಲ್ಪ ಈ ರೀತಿ ಮಿಸ್ಸಿ ಆಗ್ತಾ ಇದೆ. ಸಿಂಪಲ್ ಆಗಿ ಆ್ಯಸ್ ಯೂಶ್ವಲ್ ನನ್ನ ವಾಟರ್ ಬೇಸ್ ಕ್ರೀಮ್ ಹಾಗೆ ಒಂದು ಸ್ವಲ್ಪ ಲಿಪ್ ಟಿಂಟ್ ಮಾಡಿದ್ದೀನಿ, ಅಷ್ಟೇ, ಇನ್ನೇನು ಇಲ್ಲ. ಯಾಕೆಂದರೆ ಈ ಥರ ಸಮ್ಮರ್ ಟೈಮಲ್ಲಿ ಆಚೆ ಹೋಗಬೇಕು ಅಂತಂದರೆ ಸ್ಕಿನ್ ಆಗಲಿ ಅಥವಾ ನನ್ನ ಕ್ಲಾತ್ ಸ್ವಲ್ಪ ಕಂಫರ್ಟಬಲ್ ಆಗಿರೋ ಥರನೇ ಹಾಕೊತೀನಿ. ಆ್ಯಂಡ್ ಫುಲ್ ಸ್ಲೀವ್ ಹಾಕಿದ್ದೀನಿ. ಇದು ತುಂಬ ತಿನ್ನಾಗಿದೆ, ಶೆಕೆನೂ ಆಗಲ್ಲ, ತುಂಬ ತಿನ್ನಾಗಿದೆ. ಹಾಗೆ ಶಾರ್ಟ್ಸ್ ಹಾಕಿದ್ದೀನಿ. ಅಪ್ಪ ಮಗಳು ಇಬ್ರು ಕಾರ್ ವ್ಯಾಕ್ಯೂಮ್ ಮಾಡ್ತಾರೆ. ಬಿಕಾಸ್ ಇವಾಗ ಮಗು ಇರೋದ್ರಿಂದ ಕಾರಲ್ಲಿ ಅದು ಇದು ಅವಳಿಗೆ ಊಟ ಅದೆಲ್ಲ ಕೊಡ್ತಾ ಇರ್ತೀವಿ, ಸ್ನ್ಯಾಕ್ಸ್ ಎಲ್ಲ ಅದೆಲ್ಲನೂ ಬೀಳ್ತಾ ಇರುತ್ತೆ. ಹಾಗಾಗಿ ಚಂದು ಒಂದ್ಸಲ ನೀಟ್ ಮಾಡ್ಕೊತಾ ಇದ್ದಾರೆ. ಹಾಯ್ ಪ್ರಿಷಾ, ಏನ್ ಮಾಡ್ತಾ ಇದೀಯ ಡ್ಯಾಡಿ ಜೊತೆ? ರೆಡಿ ಆಗಿಲ್ಲ ನೀನು? ಇನ್ನು ರೆಡಿ ಆಗಿಲ್ಲ ನೀನು? ಬನ್ನಿ ಬಾಸ್, ರೆಡಿ ಆಗಿ ಬನ್ನಿ ಬನ್ನಿ, ರೆಡಿ ಆಗ್ಬೇಕು. ಪ್ರಿಷಾ, ನಾನ್ ಕುತ್ಕೊಂಡು ಹತ್ರ ಶೂ ಹಾಕೊಂಡು ಹತ್ತಿದ್ಯಾ ಮಗ್ಲೆ? ನಾನ್ ಕೂರ್ಬೇಕಲ್ವಾ ಅಲ್ಲಿ? ಅಮ್ಮ ಕುತ್ಕೊಂತಾರಲ್ವಾ? ಶೂ ಹಾಕೊಂಡು ಹತ್ತಿದ್ಯಾ? ಏನ್ ಮಾಡಿದ್ರು ಪಪ್ಪ? ಟಾಟಾ ಬಾಯ್, ಟಾಟಾ ಬಾಯ್ ಬಾಯ್ ಬಾಯ್, ಹೋಗಿ ಬನ್ನಿ, ಬಾಯ್, ಟಾಟಾ ಬಾಯ್ ಬಾಯ್ ಬಾಯ್, ಕೃಷ್ಣ ಬಾಯ್, ಬಾರಪ್ಪ ಒಳಗಡೆ ಹೋಗೋಣ. ಕ್ಲೀನ್ ಮಾಡಿದ್ದಾಯ್ತು, ಬಾ, ಕ್ಲೀನ್ ಮಾಡಿದ್ದಾಯ್ತು, ರೆಡಿ ಆಗ್ಬಿಟ್ಟು ಬರೀವಂತೆ, ಬಾ. ರಿಷಾ, ರೆಡಿಯಾಗಿ ಬರ್ತೀಯಾ? ಹೈ ಫೈ. ಗುಡ್ ಗರ್ಲ್. ಇವಾಗ ನಾನು ತಿಂಡಿಗೆ ಲೆಮನ್ ರೈಸ್ ಮಾಡಿದ್ದೆ. ಹಾಗೆ ಇಲ್ಲಿ ಗೋಬಿ ಪರಾಠ ಇದೆ, ಇದು ಫ್ರೋಝನ್ದು ರೆಡಿಮೇಡ್. ಇದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಬಾಕ್ಸಲ್ಲಿ ಬ್ಯಾಕಪ್ಪಿಗೆ ಇಟ್ಕೊಂಡಿರ್ತೀನಿ, ಅಮ್ಮಂಗೆ ಏನಾದರೂ ಬೇಕಾದರೆ. ಹಾಗೆ ಲೆಮನ್ ರೈಸ್ ಕೂಡ ಅಷ್ಟೇ, ಅದನ್ನು ಕೂಡ ಸ್ವಲ್ಪ ತಗೊಂಡಿರ್ತೀನಿ. ಇಲ್ಲಿ ಪ್ರಿಷಾಗೆ ಮೇನ್ ಹಾಲು ತೊಗೊಂಡಿದ್ದೀನಿ, ಹಾಗೆ ಬಾಳೆಹಣ್ಣು. ಅವಳಿಗೆ ಬಾಳೆಹಣ್ಣು ತುಂಬಾ ಇಷ್ಟ. ಇವಾಗ ಅಷ್ಟು ತಿಂತ ಎಲ್ಲ ನೋಡಬೇಕು. ಸೊ ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ಲು, ಹಾಗಾಗಿ ಊಟ ಎಲ್ಲ ಅಷ್ಟು ತಿಂತಾ ಇಲ್ಲ. ಸೊ ಹಾಗಾಗಿ ಬಾಳೆಹಣ್ಣು, ಸೇಬೆಹಣ್ಣು, ಇದು ಚಂದುಗೆ ಆ್ಯಪಲ್ ಒಂದಷ್ಟೇ ಇಟ್ಕೊಂಡಿದ್ದೀನಿ, ಅಮ್ಮ ಏನೋ ಲೈಕ್ ಮಾಡಲ್ಲ. ಇದು ಬಂದ್ಬಿಟ್ಟು ಹಮ್ಮಸ್. ಹಾಗೆ ಇಲ್ಲಿ ಮೊಸರು ಇಟ್ಕೊಂಡಿದ್ದೀನಿ, ಜೊತೆಗೆ ದ್ರಾಕ್ಷಿ ಹಣ್ಣನ್ನು ನೀಟಾಗಿ ತೊಳೆದ್ಬಿಟ್ಟು ಪ್ಯಾಕ್ ಮಾಡಿದ್ದೀನಿ. ಹಾಗೆ ಈ ಒಂದು ಬಾಕ್ಸಲ್ಲಿ ಬಿಸ್ಕೆಟ್ ಮತ್ತು ಚಿಪ್ಸ್ ಇದೆ, ಹಾಗೆ ವೆಜ್ಜಿ ಸ್ಟಾಸ್ ಇದೆ. ಪ್ರಿಷಾಗೆ ಸ್ನ್ಯಾಕ್ಸ್ ಅಂತ ನಮಗೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಎರಡರಲ್ಲೂ ನಿಂಬೆ ಹುಳಿ ಚಿತ್ರಾನ್ನ. ಸೊ ಇಷ್ಟನ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಎಸ್ ಪ್ರಿಷಾ ನಾನು ಶೂಟ್ ಮಾಡೋದನ್ನ ನೋಡ್ತಾ ಇದ್ದಾಳೆ. ವಾಟರ್ ಬಾಟಲ್ಸ್ ಕಾರಲ್ಲೇ ಇದೆ, ಸ್ವಲ್ಪ ಸ್ಪೂನ್ಸ್ ಇಟ್ಕೋಬೇಕು ಅಷ್ಟೇ. ಇದನ್ನೆಲ್ಲ ಒಂದು ಬ್ಯಾಗ್ಗೆ ಡಂಪ್ ಮಾಡ್ಕೊಂಡ್ರೆ ಆಯಿತು, ಎಲ್ಲ ರೆಡಿ. ಬೋಟ್ 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 ಹಾಲು ಕೊಡೋದು ಬೇಡ. ಬೋಟ್ 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 ಬನ್ನಿ.
ಪ್ರಿಷಾ ನಮ್ಮ ಕನ್ನಡ ಸಾಂಗ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಈ ಸೀನಿಕ್ ವ್ಯೂ ನೋಡ್ಕೊತ. ನೀವು ಕೂಡ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜಾಗ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾವು ಪ್ಲ್ಯಾನ್ ಮಾಡಿರೋದು ಒಂದು ಐಲ್ಯಾಂಡ್ ಹೋಗಿಬಿಟ್ಟು ಅಮ್ಮಂಗೆ ಫೆರಿ ರೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಪ್ಲ್ಯಾನ್ ಫುಲ್ ಉಲ್ಟಾ ಪಲ್ಟಾ ಆಯಿತು. ಯಾಕಪ್ಪ ಅಂತ ಅಂದರೆ ನಾವು ಫೆರಿ ಟರ್ಮಿನಲ್ಗೆ ಡ್ರೈವ್ ಮಾಡಿದ್ದು 1 ಗಂಟೆಗಳ ಕಾಲ. ಬಟ್ ಅದೇ ಫೆರಿ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಹಾಗಾಗಿ ನೆಕ್ಸ್ಟು ಯಾವುದಾದ್ರೂ ಐಲ್ಯಾಂಡ್ ಹೋಗೋಣ ಅಂತ ಅಂದ್ರೂ ಫೆರಿ ಅವೈಲಬಲ್ ಇರಲಿಲ್ಲ. ಆ್ಯಂಡ್ ನಾವು ನೆಕ್ಸ್ಟ್ ಬುಕ್ ಮಾಡ್ಕೊಳ್ಳೋಣ ಅಂದ್ರೂ ಕನ್ಫರ್ಮ್ ಇರಲಿಲ್ಲ. ಹಾಗಾಗಿ ಮತ್ತೆ ನಾವು ಈ ಒಂದು ಪ್ಲ್ಯಾನ್ನ ಡ್ರಾಪ್ ಮಾಡಬೇಕಾಯ್ತು. ಸೊ ನೆಕ್ಸ್ಟ್ ವೀಕ್ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಡಿಸೆಪ್ಷನ್ ಪಾಸ್ ಅನ್ನೋ ಒಂದು ಜಾಗ ಇಲ್ಲಿಂದ ಒಂದು 1/4 ಗಂಟೆಗಳಷ್ಟೇ ದೂರ ಇದೆ. ಸೀನಿಕ್ ವ್ಯೂ ಡ್ರೈವ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಜಾಗಕ್ಕೆ ಎಷ್ಟು ಸಲ ಹೋದ್ರೂ ಸಾಕಾಗಲ್ಲ, ಹೋಗ್ತಾನೆ ಇರಬೇಕು ಅಂತ ಅನಿಸುತ್ತೆ. ನೀವು ಈ ವ್ಯೂನ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಮನೆಗಳು ಎಷ್ಟು ಚೆನ್ನಾಗಿದೆ, ಜಾಗ ಎಷ್ಟು ಚೆನ್ನಾಗಿದೆ, ಮರ ಗಿಡ, ಫುಲ್ ಸೀನಿಕ್ ವ್ಯೂ. ನಾನಂತೂ ಇದನ್ನು ತುಂಬಾ ಎಂಜಾಯ್ ಮಾಡಿದ್ದೀನಿ ಈ ಡ್ರೈವ್ನ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಿಸೆಪ್ಷನ್ ಸ್ಟೇಟ್ ಪಾರ್ಕ್ ಹತ್ರ ಬಂದರೆ ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಸ್ವಲ್ಪ ದೂರ ಕಾರ್ ನಿಲ್ಲಿಸ್ಬಿಟ್ಟು ಈ ಒಂದು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಿ ನಾವು ನೆಕ್ಸ್ಟು ಹೋಗ್ಬೋದು. ನೀವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀನಿಕ್ ಅಂತ. ಹಾಗೆ ನೀರು ಹತ್ರ ಇದ್ದರೆ ತುಂಬ ಚಳಿ ಅನ್ನಿಸ್ತಾ ಇತ್ತು. ತುಂಬ ಬಿಸಿಲಿದೆ, ಆದರೆ ನೀರು ಪಕ್ಕ ಹೋದರೆ ಸಾಕು, ಫುಲ್ ತಣ್ಣಗಿರೋ ವಾತಾವರಣ, ಫುಲ್ ಚಳಿ ಅನ್ನಿಸ್ತಾ ಇತ್ತು. ಹಾಗೆ ಬ್ಯೂಟಿಫುಲ್ ಆಗಿರೋವಂಥ ಸೀನಿಕ್ ಡ್ರೈವ್ ಇದು. ನಾನಂತೂ ಈ ಒಂದು ಜಾಗಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ ಬರೋದಕ್ಕೆ. ಅಮ್ಮಂಗೂ ಕೂಡ ತುಂಬಾ ಇಷ್ಟ ಆಯಿತು, ಅವರು ಕೂಡ ಖುಷಿಪಟ್ಟರು. ಮಂಡೇ ಟು ಫ್ರೈಡೇ ಚಂದು ಆದಷ್ಟು ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಅವ್ರು ಯಾವಾಗಲೂ ಅಷ್ಟೇ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡೋದು, ಫ್ಯಾಮಿಲಿ ಟೈಮ್ನ ಯಾವತ್ತೂ ನಮಗೆ ಮಿಸ್ ಮಾಡಿಲ್ಲ. ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊತಾರೆ ಅವರು. ಆ್ಯಂಡ್ ಯಾವಾಗಲೂ ಅಷ್ಟೇ ಎನಿ ಟೈಮ್ ಅವ್ರು ಆಫೀಸಿಂದ ಬಂದಾಗ್ಲೂ ನಾನು ಶಾಪಿಂಗ್ ಮಾಡೋದಿರಲಿ ಅಥವಾ ಏನಾದರೂ ಆಚೆ ಹೋಗ್ಬೇಕು ಅನ್ನೋ ಕ್ವಿಕ್ಕಾಗಿ ಟಯರ್ಡ್ ಆಗಿದ್ರು ನಮ್ಮನ್ನು ಡ್ರೈವ್ ಕರ್ಕೊಂಡೋಗಿ ಬರ್ತಾರೆ. ಬಿಕಾಸ್ ಅವರಿಗೆ ತುಂಬಾ ಅರ್ಥ ಆಗುತ್ತೆ ಮನೇಲಿ ಮಗು ಜೊತೆ ಯಾವಾಗಲೂ ಇರೋದು ಎಷ್ಟು ಡಿಫಿಕಲ್ಟ್ ಇದೆ ಅಂತ. ಸೊ ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಇದ್ದರೆ ಎಷ್ಟು ಖುಷಿ ಅಲ್ವಾ. ಈ ಒಂದು ಸ್ಟೇಟ್ ಪಾರ್ಕಲ್ಲಿ ಸ್ಮಾಲ್ ಕಾಫಿ ಶಾಪ್ ಇದೆ, ಹಾಗೆ ಗಿಫ್ಟ್ ಶಾಪ್ ಇದೆ. ಈ ಗಿಫ್ಟ್ ಶಾಪಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕ್ಯಾಂಪ್ ಸೈಟ್ ಬರ್ತಾರಲ್ವ, ಒಂದಿನ ಎಲ್ಲ ಉಳ್ಕೊಂಡು ಬಾರ್ಬಿಕ್ಯೂ ಮಾಡೋದು, ಹಾಗೆ ಎಲ್ಲ ಬೇಸಿಕ್ ನೆಸಸರಿ ಇರೋ ಥಿಂಗ್ಸ್ ಎಲ್ಲ ಸಿಗುತ್ತೆ. ಸ್ಮಾಲ್ ಗಿಫ್ಟ್ ಐಟಮ್ ಸಿಗುತ್ತೆ, ಐಸ್ ಕ್ರೀಮ್, ಕಾಫಿ ಈ ಥರ ಎಲ್ಲ ಸಿಗುತ್ತೆ. ಸೊ ಅಮ್ಮಂಗೂ ನನಗೂ ಚಂದ್ರು ಐಸ್ ಕ್ರೀಮ್ ಕೊಡಿಸಿದ್ರು. ನನಗೆ ಫುಲ್ ಚಾಕ್ಲೇಟ್ ಐಸ್ ಕ್ರೀಮ್, ಹಾಗೆ ಅವರು ವೆನಿಲಾ ಐಸ್ ಕ್ರೀಮ್ ತೊಗೊಂಡ್ರು ಅಮ್ಮ. ಹಾಗೆ ಚಂದು ಕಾಫಿ ತೊಗೊಳ್ತಾ ಇದ್ದಾರೆ. ತುಂಬಾ ಒಂಥರ ರಿಫ್ರೆಶಿಂಗ್ ಡೇ ಅನಿಸುತ್ತೆ ಆಚೆ ಬಂದಾಗ. ಹಾಗೆ ಇಲ್ಲಿ ಹ್ಯಾಂಪಿ ಥಿಯೇಟರ್ ಕೂಡ ಇದೆ. ಇಲ್ಲಿ 7 ರಿಂದ 8 ಪ್ರೋಗ್ರಾಮ್ ಕೂಡ ನಡೆಯುತ್ತೆ. ಮ್ಯೂಸಿಕ್ ಕಾನ್ಸರ್ಟ್ ಎಲ್ಲ ನಡೀತಾ ಇರುತ್ತೆ. ಟೈಮಿಂಗ್ಸ್ ಎಲ್ಲ ಇರುತ್ತೆ. ನಾವು ಇಲ್ಲಿ ಅಟೆಂಡ್ ಮಾಡಬೇಕು ಅಂದ್ರೂ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ಕೋಬೋದು. ಹಾಗೆ ಇದು ಪಿಕ್ನಿಕ್ ಏರಿಯಾ. ಇಲ್ಲಿ 2 ಪ್ಲೇಸ್ ಇದೆ. ಇನ್ನೊಂದು ಡೈರೆಕ್ಟ್ ಬೀಚ್ ಇದೆ, ಹಾಗೆ ಇದು ಒಂದು ಪಿಕ್ನಿಕ್ ಏರಿಯಾ ಇದೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಕ್ರೌಡ್ ಅನಿಸಲ್ಲ. ಹಾಗೆ ನೀವು ತುಂಬ ಪೀಸ್ಫುಲ್ಲಾಗಿ ಕೂತ್ಕೊಂಡು ನೀರ ಹತ್ರ ಊಟ ತಿಂಡಿ ಆಟ ಆಗಿರ್ಬೋದು. ನಿಮ್ಮ ಒಂದು ಪೇಂಟಿಂಗ್ ನಿಮ್ಗೆ ನೆನಪಿದೆ ಅನಿಸುತ್ತೆ, ನಾನು ಇಲ್ಲೇ ಕೂತ್ಕೊಂಡು ಪೇಂಟಿಂಗ್ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಕ್ರಾಫ್ಟ್ ವರ್ಕ್ ಎಲ್ಲ, ಹಾಗೆ ಮಕ್ಕಳಿಗೂ ಕೂಡ ಅಷ್ಟೇ ಆಟ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ನೀರಲ್ಲಿ ಅಮ್ಮ ಇಳ್ದಿದ್ದಾರೆ, ಫುಲ್ ಒಂಥರ ಮಂಜುಗೆಡ್ಡೆ ಥರ, ಐಸ್ ಥರ ಅಂತ ಹೇಳ್ತಾಯಿದ್ರು. ಸೊ ಪ್ರಿಷಾ ಅಂತೂ ಮುಟ್ಟಿ ಆಟ ಆಡ್ತಾಯಿದ್ಲು. ಒಂಥರ ನಾವು ಸ್ವಲ್ಪ ಹೊತ್ತು ನೀರ ಹತ್ರನೇ ಕೂತ್ಕೊಂಡು ಮಾತಾಡ್ಕೊತಾ ಟೈಮ್ ಪಾಸ್ ಮಾಡಿ, ಹಾಗೆ ಅಲ್ಲಿರೋ ಅಂಥ ವಾತಾವರಣ ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.
ಎಷ್ಟೊಂದು ಸಲ ನಮಗೆ ಈ ಥರ ಒಂದು ಜಾಗಗಳು ನೋಡಿದಾಗ ಎಷ್ಟು ಪ್ರಕೃತಿ ಎಷ್ಟು ಸುಂದರವಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ ಅನಿಸ್ತಾ ಇರುತ್ತೆ. ನನಗಂತೂ ಒಂಥರ ಸಖತ್ ರಿಫ್ರೆಶ್ ಅನ್ನಿಸ್ತಾ ಇತ್ತು. ನೀರ ಹತ್ರನೇ ಬಂದು ಕೂತ್ಕೊಂಡು ಅಲೆಗಳ ಸೌಂಡ್ ಕೇಳಿಕೊಂಡು ಹಾಗೆ ಒಂಥರ ಏನೋ ಒಂಥರ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ ಮನಸ್ಸಿಗೆ, ಹಾಗೆ ಮೈಂಡ್ಗೂ ಕೂಡ ಥೆರಪಿ ಅನಿಸುತ್ತೆ. ಇವಾಗ ನಾವು ಬೇಸಿಕ್ಕಾಗಿ ಏನು ಬೇಕೋ ಎಲ್ಲ ಪಿಕ್ನಿಕ್ ಏರಿಯಾಗೆ ಸೆಟಪ್ ಮಾಡಿದ್ವಿ. ಒಂದು ಮ್ಯಾಟ್ ಹಾಕಿಬಿಟ್ಟು ಹಾಗೆ ಫುಡ್ಡೆಲ್ಲ ತೊಗೊಂಬಂದಿದ್ದೆ ಅಲ್ವಾ. ಅಮ್ಮ ನೋಡಿ ಇಲ್ಲಿ ಕಲ್ಗಳು ಚೆನ್ನಾಗಿದೆ ಅಂತ ಅವರು ಸೆಲೆಕ್ಟೆಡ್ಡಾಗಿ ಕೆಲವೊಂದು ಕಲ್ಲನ್ನ ಆರಿಸ್ಕೊತ ಕೂತಿದ್ದಾರೆ. ಹಾಗೆ ಪ್ರಿಷಾ ಅಂತೂ ಅವಳ ಒಂದು ಫ್ರೂಟ್ನ ಎಂಜಾಯ್ ಮಾಡ್ತಾ ಇದ್ಲು ವ್ಯೂ ನೋಡ್ಕೊತ. ಸಾಕಪ್ಪ ಸಾಕು, ಅಜ್ಜಿ ಕೊಡೋಣ ಬಿಡು, ಸಾಕು ನನಗೆ ಸಾಕು. ಸಾಕಮ್ಮ, ನೀನು ತಿನ್ನು. ಯಪ್ಪ 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 ಯಪ್ಪ. ಈ ಒಂದು ಜಾಗ ಎಷ್ಟೊಂದು ಸಿಟಿಗಳಿಗೆ ಹತ್ರ ಇರೋದ್ರಿಂದ ತುಂಬ ಜನ ಇಲ್ಲಿ ಸನ್ಸೆಟ್ ವ್ಯೂ ನೋಡೋದಕ್ಕೆ ಬರ್ತಾರೆ. ಹಾಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ರಜಾ ಇರೋದ್ರಿಂದ ಇಲ್ಲಿ ಸ್ವಿಮ್ಮಿಂಗ್ ಮಾಡಿಸೋದಕ್ಕೆ ಹಾಗೆ ಬೀಚ್ ಹತ್ರ ಆ್ಯಕ್ಟಿವಿಟಿ ಮಾಡಿಸೋದಕ್ಕೆಲ್ಲ ಬರ್ತಾರೆ. ಸೊ ಇಲ್ಲಿ ಮಕ್ಕಳಿಗೆ ಸೇಫಾಗಿರೋದಕ್ಕೆ ಅಂತಲೇ ವಾಟರ್ ಪಾಯಿಂಟ್ ಕೂಡ ಇದೆ. ಅಲ್ಲಿ ನಾವು ಅವರಿಗೆ ಸ್ವಿಮ್ಮಿಂಗ್ ಮಾಡಿಸೋದು ಅಥವಾ ಸ್ಮಾಲ್ ಬೋಟ್ ರೈಡ್ ಮಾಡಿಸೋದು ಎಲ್ಲ ಮಾಡಬಹುದು. ಬನ್ನಿ, ನಮ್ಮ ಪಿಕ್ನಿಕ್ ಡೇ ಮುಗೀತು, ಮನೆಗೆ ವಾಪಸ್ ಹೋಗೋಣ. ನಿಮಗೆ ಒಂದೊಳ್ಳೆ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ. ಇವತ್ತು ನಾನು ನಿಮಗೆ ಯಮ್ಮಿ ಮ್ಯಾಗಿ ರೆಸಿಪಿನ ತೋರಿಸ್ಕೊಡ್ತೀನಿ. ಮ್ಯಾಗಿ ಅಂತೂ ನೀವು ಮನೇಲಿ ಎಲ್ಲರೂ ಮಾಡೇ ಮಾಡ್ತೀರಾ, ಬಟ್ ಪ್ರತಿಯೊಬ್ಬರು ಒಂದೊಂದು ಮೆಥಡ್ನ ಫಾಲೋ ಮಾಡಿ ಮಾಡ್ತೀರಾ. ಇವತ್ತು ನಾನು ಮಸಾಲ ಮ್ಯಾಗಿ ರೆಸಿಪಿನ ತೋರಿಸ್ಕೊಡ್ತೀನಿ. ಬನ್ನಿ, ನಾನು ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬೀನ್ಸು, ಬಟಾಣಿ, ಕ್ಯಾರೆಟ್, ಹಾಗೆ ನಿಮಗೆ ಬೇಕಿದ್ರೂ ಕೂಡ ಬ್ರಾಕ್ಲಿ ಅದೆಲ್ಲ ಕೂಡ ಬೇರೆ ತರಕಾರಿನ ಹಾಕೋಬೋದು. ಸೊ ನಾನು ಮನೇಲಿರೋವಂಥ ತರಕಾರಿನ ಯೂಸ್ ಮಾಡಿ ತುಂಬ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಒಂದು 30 ಸೆಕೆಂಡ್ ಇದನ್ನು ಹುರ್ಕೊತೀನಿ. ಅದಾದ ನಂತರ ನಾನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಕ್ಯಾರೆಟು, ಬಟಾಣಿ, ಬೀನ್ಸು ಇದೆಲ್ಲ ತರಕಾರಿನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ತರಕಾರಿ ಕೂಡ ಅಷ್ಟೇ ತುಂಬ ಮೆತ್ತಗೆ ಆಗೋ ಥರ ಬೇಯಿಸ್ಕೋಬಾರ್ದು. ಸ್ವಲ್ಪ 80% ಅಷ್ಟು ಬೆಂದಿದ್ರೆ ಸಾಕು. ಉರಿನ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟೇ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹುರಿದು ನಂತರ ನಾನಿಲ್ಲಿ ಲಾಸ್ಟಲ್ಲಿ ಟೊಮೊಟೊನ ಹಾಕ್ತಾಯಿದ್ದೀನಿ. ಇದನ್ನು ಟೊಮೊಟೊ ಹಾಕ್ಕೊಂಡು ಕೂಡ ಸ್ವಲ್ಪ ನೀಟಾಗಿ ಹುರ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ನಾನಿಲ್ಲಿ ಇವತ್ತು 2 ಪ್ಯಾಕೆಟ್ ಮ್ಯಾಗಿನ ತೊಗೊಂಡು ಮಾಡೋಣ ಅಂತ ಇದ್ದೀನಿ. ಸೊ ಇಲ್ಲಿ ಮ್ಯಾಗಿ ಮಸಾಲ ಪ್ಯಾಕೆಟ್ ಇನ್ನೇನು ಪ್ಯಾಕೆಟಲ್ಲೇ ಅವೈಲಬಲ್ ಇರುತ್ತೆ ಅಲ್ವಾ, ಸೇಮ್ ಮ್ಯಾಗಿ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕಿದ್ದರೆ ಶಾಪ್ಸಲ್ಲಿ ಮ್ಯಾಗಿ ಮಸಾಲ ಕೂಡ ಸಿಗುತ್ತೆ. ಆ ಪೌಡರ್ ಪ್ಯಾಕ್ ತೊಗೊಂಡು ಇನ್ನೂ ಮಸಾಲ ಬೇಕಿದ್ರೂ ಹಾಕೋಬೋದು. ಸೊ ಅದಾದ ನಂತರ ಚೆನ್ನಾಗಿ ಇದನ್ನು ಮಸಾಲ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 2 ಪ್ಯಾಕೆಟ್ ಮ್ಯಾಗಿಗೆ ನಾನಿಲ್ಲಿ 1.5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ನೋಡಿದ್ದೀರಾ 2 ಮಿನಿಟ್ ಮ್ಯಾಗಿ ಅಂತ ಎಲ್ಲಾದ್ರ ಮೇಲೂ ಬರೆದಿರ್ತಾರೆ. ಬಟ್ ಖಂಡಿತ ಮ್ಯಾಗಿ ಮಾಡಬೇಕು ಅಂದರೆ ನಮಗೆ ಒಂದು 5 ರಿಂದ 10 ನಿಮಿಷದೊಳಗಂತೂ ಬೇಕೇ ಬೇಕು. ಯಾವುದೂ ಸಹ 2 ನಿಮಿಷದಲ್ಲಿ ಆಗಲ್ಲ. ಸೊ ಇದು ಚೆನ್ನಾಗಿ ಬಿಸಿಯಾಗಿ ತರಕಾರಿ ಎಲ್ಲ ಬೆಂದ ನಂತರ ನಾನಿಲ್ಲಿ ಡ್ರೈ ಮ್ಯಾಗಿನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪನೇ ಇದನ್ನು ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ.
ತುಂಬಾ ರುಚಿಯಾಗಿರುತ್ತೆ. ಎಲ್ಲ ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವ್ರು ಕೂಡ ಇಷ್ಟಪಡ್ತಾರೆ. ಎಲ್ಲ ಆಫೀಸ್ಗೆ ಹೋಗೋದಾಗಲಿ ಅಥವಾ ಕ್ವಿಕ್ಕಾಗಿ ಏನಾದರೂ ಹಸುವಾದಾಗ ಎಲ್ಲನೂ ಮ್ಯಾಗಿನೇ ಮಾಡ್ಕೊತಾ ಇರ್ತೀವಿ. ಆ್ಯಂಡ್ ಎಷ್ಟೊಂದು ಸ್ಟ್ರೀಟ್ ಕಡೆ ಕೂಡ ಅಷ್ಟೇ ಮ್ಯಾಗಿ ಸ್ಟಾಲ್ಸ್ ಇದೆ, ಫುಡ್ ಟ್ರಕ್ಸ್ ಇದೆ, ರೆಸ್ಟೋರೆಂಟ್ ಇದೆ. ಸೊ ಇದ್ರ ಮೇಲೆ ತುಂಬ ರೀತಿಯಾಗಿಯೇ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಎಷ್ಟೊಂದು ಜನ ಮ್ಯಾಗಿ ಲವರ್ಸ್ ಇರ್ತೀರಾ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡಿ. ಇದನ್ನು ನಾನು ಹಾಕಿ ಚೆನ್ನಾಗಿ ನಿಧಾನಕ್ಕೆ ಇದನ್ನು ಹಾಗೆಯೇ ಮಿಕ್ಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನೀರು ಚೆನ್ನಾಗಿ ಹಿಂಗಬೇಕು. ನಾನಿಲ್ಲಿ ಜ್ಯೂಸಿಯಾಗಿ ಮಾಡ್ತಾಯಿಲ್ಲ, ಆದಷ್ಟು ಮ್ಯಾಗಿ ಎಳೆ ಬಿಡಿ ಬಿಡಿಯಾಗಿ ಇರೋ ರೀತಿಲಿ ಮಾಡ್ತಾಯಿದ್ದೀನಿ. ಹಾಗೆ ಮಸಾಲ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅದಕ್ಕೆ ಅಂಟ್ಕೋಬೇಕು. ಸೊ ನಾನು ರೆಸ್ಟೋರೆಂಟಲ್ಲಿ ಟೇಸ್ಟ್ ಮಾಡಿದಾಗ್ಲೂ ಇದೇ ರೀತಿನೇ ಇರ್ತಾಯಿತ್ತು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮ್ಯಾಗಿ ಆಲ್ಮೋಸ್ಟ್ 90% ಬೆಂದಿದೆ. ಸೊ ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚುತ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಡಿ. ಸ್ಟೀಮಲ್ಲೇ ಇದು ಚೆನ್ನಾಗಿ ಕುಕ್ಕಾಗಿರುತ್ತೆ. ಸೊ ಒಂದು ರೀತಿ ನೀವು ಈ ರೀತಿಯೇ ಮಸಾಲ ಮ್ಯಾಗಿನ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ನಿಮಗೆ ನನ್ನ ಟ್ರಾವೆಲ್ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನ ಮತ್ತೆ ಹೊಸ ವಿಡಿಯೋದಲ್ಲಿ ಆದಷ್ಟು ಬೇಗ ಮೀಟ್ ಮಾಡ್ತಿರ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಆಲ್. ಬಾಯ್.